ವಿಮಾನವು ಸಮುದ್ರವನ್ನು ದಾಟಿತು. ಮಹೇಂದ್ರ ಪರ್ವತವನ್ನು ಎತ್ತರದಿಂದಲೇ ಉತ್ತರಿಸಿತು. ಮಲಯಾದ್ರಿಯೇ ಮುಂತಾದ ಪರ್ವತಗಳನ್ನೂ ದಾಟಿತು. ಹಾಗೆಯೇ ಗಗನ ಮಾರ್ಗದಲ್ಲಿ ತೇಲಿ ಹಾರುತ್ತಿರುವ ಮುಗಿಲಿನಂತೆಯೇ ಮುಂದೆ ಸಾಗಿತು. ಅಷ್ಟರಲ್ಲಿ ಋಷ್ಯಮೂಕವೂ ಕಂಡಿತು. ಕಿಷ್ಕಿಂಧೆಯು ಸಮೀಪಿಸಿತು. ಸೀತೆಗೆ ವಾನರ ಸ್ತ್ರೀಯರನ್ನು ನೋಡಬೇಕೆಂಬ ಬಯಕೆ ಆಯಿತು. ಅಂತೆಯೇ ವಿಮಾನವು ಪಂಪಾಕ್ಷೇತ್ರದಲ್ಲಿ ನಿಂತಿತು. ಕಪಿವೀರರೆಲ್ಲರೂ ಕಿಷ್ಕಿಂಧೆಗೆ ಹೋಗಿ ನೋಡಬೇಕಾದವರನ್ನು ನೋಡಿ ಸೀತಾದೇವಿಯ ಅಪೇಕ್ಷೆಯಂತೆ ತಮ್ಮ ತಮ್ಮ ಸ್ತ್ರೀಯರನ್ನು ಕರೆದುಕೊಂಡು ಶೀಘ್ರವಾಗಿ ಬಂದು ಸೇರಿದರು. ಶ್ರೀರಾಮನು ಸೀತೆಯು ವಿಮಾನದಿಂದಿಳಿದು ಕಿಷ್ಕಿಂಧೆಯ ಅವರಿಗೆ ದರ್ಶನ ಕೊಟ್ಟರು. ಹಾಗೆಯೇ ಸೀತೆಯು ವಾನರನ್ನು ನೋಡಿ ಸಂತೋಷಪಟ್ಟಳು. ಅವರ ವೇಷಭೂಷಣಗಳನ್ನು ಆಭರಣಗಳನ್ನು ಚೆನ್ನಾಗಿ ನೋಡಿ ಪರೀಕ್ಷಿಸಿ ಅವರನ್ನು ಮಾತಾಡಿಸಿ ಯೋಗಕ್ಷೇಮವನ್ನು ವಿಚಾರಿಸಿದಳು. ಅವರಿಗೂ ಸೀತಾದೇವಿಯ ಮೇಲೆ ಗೌರವ ಉಂಟಾಯಿತು. ತಾವು ಅಯೋಧ್ಯೆಗೆ ಬರುತ್ತೇವೆಂದರು. ಆಗಲಿ ಎಂದು ಶ್ರೀರಾಮನು ಅನುಜ್ಞೆಯನ್ನಿತ್ತನು. ಮೊದಲು ಬಂದ ಎಲ್ಲರೂ ಈ ಸೇರಿದ ಸಕಲರು ಒಟ್ಟಾಗಿ ಪುಷ್ಪಕವನ್ನೇರಿದರು. ವಿಮಾನವು ಮತ್ತೆ ಸಂಚರಿಸಿತು. ಮತಂಗಾಶ್ರಮ, ಸಜ್ಜನ ಕ್ಷೇತ್ರ, ಸಪ್ತಜನ ಕ್ಷೇತ್ರ, ಶಬರಿಯ ಪುಣ್ಯಭೂಮಿ, ಸಪ್ತಸಾಗರ ಎಲ್ಲವನ್ನು ಒಂದೊಂದಾಗಿ ಶ್ರೀರಾಮನು ಸೀತೆಗೆ ತೋರಿಸಿ ವಿವರಿಸುತ್ತಾ ಬಂದನು. ಹಾಗೆಯೇ ಸೀತೆಯನ್ನು ಅರಸುತ್ತಾ ಕಾಲ್ನಡಿಗೆಯಿಂದಲೇ ನಡೆದು ಬಂದಿದ್ದ ಪ್ರದೇಶಗಳನ್ನೆಲ್ಲ ತೋರಿಸಿದನು. ಸೀತೆಯ ಕಣ್ಣುಗಳಲ್ಲಿ ನೀರು ತುಂಬಿತು. ಅಷ್ಟರಲ್ಲಿ ಜಟಾಯುವು ಬಿದ್ದ ಸ್ಥಳವೂ ಬಂತು. ಸೀತೆಗೆ ಅದನ್ನು ನೋಡಲಾಗಲಿಲ್ಲ. ಶ್ರೀರಾಮನು ಭಾವನಾಮಯನಾಗಿ ಆ ಪ್ರದೇಶವನ್ನು ದಿಟ್ಟಿಸಿದನು. ಹಾಗೆಯೇ ಆ ಪುಣ್ಯಾತ್ಮನು ಇಂದು ಬೇಕಿತ್ತು ಎಂದುಕೊಂಡನು. ಮುಂದೆ ಪಂಚವಟಿ, ಶ್ರೀರಾಮನ ಪರ್ಣಶಾಲೆ, ಶ್ರೀರಾಮನು ತಾನು ಅಂದು ತಂದು ಬಿಟ್ಟಿದ್ದ ಹುಲ್ಲೆಮರಿಯೂ ಇದೆಯೋ ಎಂದು ದಿಟ್ಟಿಸಿದನು. ಲಕ್ಷ್ಮಣನು ತಾನು ಕಟ್ಟಿದ್ದ ಅರವಟ್ಟಿಗೆಯೂ ಇದೆಯೋ ಎಂದು ನೋಡಿದನು. ಸೀತೆಯು ಸನ್ಯಾಸಿಯಾಗಿ ಬಂದಿದ್ದ ರಾವಣನು ಕುಳಿತುಕೊಳ್ಳಲು ತಾನು ತಂದು ಹಾಕಿದ್ದ ದರ್ಭಾಸ್ತರಣವು ಎಲ್ಲಿದೆ ಎಂದು ನೋಡತೊಡಗಿದಳು. ಎಂಬಂತೆ ಆ ಮೂರು ಮಂದಿಯು ಬಹುಕಾಲ ತಾವು ವಾಸವಾಗಿದ್ದ ಪ್ರದೇಶವನ್ನು ಕಣ್ತುಂಬ ನೋಡಿ ಕಣ್ಣೀರು ಮಿಡಿದರು. ಅದೇ ಸ್ಥಳದಲ್ಲಿ ಸೀತಾಪಹಾರ, ಖರಾದಿಗಳ ಸಂಹಾರ, ಶೂರ್ಪನಖೆಗೆ ಆದ ಶಿಕ್ಷೆ ಎಲ್ಲವೂ ನಡೆದದ್ದೆಂದು ತಿಳಿದ ವಿಭೀಷಣನು ಒಮ್ಮೆ ನಿಟ್ಟುಸಿರನ್ನು ಬಿಟ್ಟನು. ವಿಮಾನವು ಮುಂದೆ ಹಾರಿತು. ದಂಡಕಾರಣ್ಯದಲ್ಲಿ ಹೋಮಧೂಮವೇ ಪರಿಮಳಿಸುತ್ತಿದ್ದರಿಂದ ಕ್ಷೇತ್ರವದು ನಿರ್ಬಾಧಿತವಾಗಿ ಕ್ಷೇಮಗೊಂಡಿದೆ ಎಂದು ಶ್ರೀರಾಮನಿಗೆ ಸಮಾಧಾನವಾಯಿತು. ಹಾಗೆಯೇ ಮುಂದಕ್ಕೆ ವಿಮಾನವು ಹಾರುತ್ತಿದ್ದಂತೆಯೇ ಚಿತ್ರಕೂಟದ ಬೆಟ್ಟದ ಸಾಲುಗಳು ಕಂಗೊಳಿಸಿದವು. ಶ್ರೀರಾಮನಿಗೆ ಭರತಾಗಮನವು ಕಣ್ಣಿಗೆ ಕಟ್ಟಿದಂತಾಯಿತು. ದಶರಥನ ಮರಣ ವಾರ್ತೆಯನ್ನು ಆಲಿಸುತ್ತಿದ್ದು ಸ್ಮರಣೆಗೆ ಬಂತು. ಪೂಜ್ಯನಾದ ತನ್ನ ತಂದೆಯನ್ನೆನೆಸಿ ಒಮ್ಮೆ ಕಣ್ಣಿನಲ್ಲಿ ನೀರು ಹನಿಯಿತು. ಆದರೆ ವಿಮಾನವು ನಿಲ್ಲಲಿಲ್ಲ, ಮುಂದೆ ಸಾಗಿತು. ಸೂರ್ಯನು ಅಸ್ತಮನಕ್ಕೆ ಪೂರ್ಣವಾಗಿ ಇಳಿಯತೊಡಗಿದ್ದನು. ಕಾಡು ಹಸುರಿನ ಮೇಲೆ ಸಂಜೆಗತ್ತೆಲ ಪರ್ವತ ಛಾಯೆಯು ಬೀಳಲಾರಂಭವಾಯಿತು. ಅಲ್ಲಲ್ಲಿ ಹವಳದ ಝಲ್ಲರಿಯಂತೆ ಸಂಧ್ಯಾರಾಗದ ಕಿರಣಗಳು ಮೆತ್ತಿಕೊಂಡಿದ್ದವು. ಅಷ್ಟರಲ್ಲಿ ಪೂಜ್ಯರಾದ ಭಾರದ್ವಾಜರ ಆಶ್ರಮವು ಸಮೀಪಿಸಿತು. ವಿಮಾನವು ಬರುತ್ತಿದ್ದುದನ್ನು ದೂರದಿಂದಲೇ ತರ್ಕಿಸಿಕೊಂಡ ಭರದ್ವಾಜರು ತಮ್ಮ ಆಶ್ರಮದ ಮುಂಭಾಗದಲ್ಲೇ ನಿಂತು ಮೇಲೆ ನೋಡತೊಡಗಿದರು. ಪುಣ್ಯಾಶ್ರಮವನ್ನು ನೋಡಿ ತಲೆ ಬಗ್ಗಿಸಿದ ಶ್ರೀರಾಮನಿಗೆ ಋಷಿಗಳು ನಿರೀಕ್ಷಿಸುತ್ತಿದ್ದುದು ತಿಳಿಯಿತು. ಕೂಡಲೇ ಪುಷ್ಪಕವನ್ನು ಕೆಳಗಿಳಿಸಿ ಎಲ್ಲರೂ ಭರದ್ವಾಜರಿಗೆ ವಂದಿಸಿದರು. ಅವರು ಪ್ರತ್ಯೇಕವಾಗಿ ಆಶೀರ್ವದಿಸಿ ಇಂದು ತಮ್ಮ ಆಶ್ರಮದಲ್ಲಿ ಆತಿಥ್ಯವನ್ನು ಪಡೆದು ಮರುದಿನ ಸಾಕೇತಕ್ಕೆ ಪ್ರಯಾಣ ಹೂಡಬೇಕೆಂದು ತಿಳಿಸಿದರು. ಶ್ರೀರಾಮನು ಕೈಜೋಡಿಸಿಕೊಂಡು, ಇಂದು ಭರತನಿಗೆ ದರ್ಶನ ಕೊಡದಿದ್ದರೆ ಪ್ರಮಾದವಾಗಬಹುದು ಎಂದು ಭಿನ್ನಯಿಸಿಕೊಂಡರೂ ಅವರು ಕೇಳಲಿಲ್ಲ. ನಿಲ್ಲಲೇಬೇಕೆಂದು ಒತ್ತಾಯಿಸಿದರು. ಬಹುಮಂದಿ ಬಹುವಿಧವಾಗಿ ಹೇಳಿಕೊಂಡರೂ ಅವರು ಹಿಡಿದ ಪಟ್ಟು ಬಿಡಲೇ ಇಲ್ಲ. ಭರತನಿಗೆ ವಾರ್ತೆಯನ್ನು ಕಳಿಸಿದರೆ ಸಾಕು ಎಂದು ಭರದ್ವಾಜರು ಮತ್ತೊಮ್ಮೆ ನುಡಿದು ಎಲ್ಲರೂ ನಿಲ್ಲಲೇಬೇಕೆಂದು ಆಗ್ರಹಪಡಿಸಿದರು. ಶ್ರೀರಾಮನು ಇದರಲ್ಲೇನೋ ಇರಬೇಕು, ಅಲ್ಲದಿದ್ದರೆ ಇವರು ಹೀಗೆ ಬರೇ ಉಳಿದುಕೊಳ್ಳಲು ಹಠಮಾಡಿ ಹೇಳುತ್ತಿರಲಿಲ್ಲ ಎಂದು ನಿಶ್ಚಯಿಸಿಕೊಂಡು ಹಾಗೆಯೇ ಆಗಲಿ ಎಂದು ಒಪ್ಪಿಕೊಂಡನು. ಅಲ್ಲದೆ ಹನುಮಂತನನ್ನು ಕರೆದು ಏಕಾಂತವಾಗಿ, ಆಂಜನೇಯ, ಋಷಿಗಳು ತ್ರಿಕಾಲಜ್ಞಾನಿಗಳು, ಸುಮ್ಮನೆ ಒತ್ತಾಯಿಸತಕ್ಕವರಲ್ಲ. ಆತಿಥ್ಯ ನೀಡುವುದೇ ಅವರ ಉದ್ದೇಶವಾಗಿರಲಾರದು. ಭರತನಿಗೆ ವಾರ್ತೆ ಕಳುಹಿಸಿದರೆ ಸಾಕೆಂದು ಹೇಳಿದರಲ್ಲ. ನಾವಂತೂ ಇಂದು ಭರತನಿಗೆ ಕಾಣಿಸಿಕೊಳ್ಳದಿದ್ದರೆ ಅವನು ಏನಾದರೂ ಅನರ್ಥ ತಂದುಕೊಳ್ಳಲೂ ಸಾಕು. ನಾವು ಹಾಗೆ ಒಪ್ಪಿದ್ದೇವೆ, ಹೋಗದೇ ನಿವೃತ್ತಿ ಇಲ್ಲ. ಇತ್ತ ಋಷಿಗಳ ಮಾತನ್ನು ನಿರಾಕರಿಸಲಾರದೆ ಅಂತೆಯೇ ಒಪ್ಪಿಯೂ ಆಯಿತು.
ಅವರ ಸೂಚನೆಯಂತೆ ವಾರ್ತೆ ಕಳಿಸುವುದಿದ್ದರೆ ನೀನೇ ಆ ವಾರ್ತೆಯನ್ನು ಅವನಿಗೆ ಮುಟ್ಟಿಸಲು ಸಮರ್ಥನು. ಏನೋ ನೋಡೋಣ. ಅಲ್ಲಿಯ ಯಾವ ಸಮಾಚಾರವೂ ತಿಳಿದಿಲ್ಲ. ನೀನು ಈಗಲೇ ನಂದಿಗ್ರಾಮಕ್ಕೆ ಹೋಗಿ ಭರತನನ್ನು ಕಾಣಬೇಕು. ಇದೇ ದಾರಿಯಲ್ಲಿ ಮುಂದೆ ತುಸು ದೂರ ನಡೆದು ಗಂಗೆಯನ್ನು ಉತ್ತರಿಸಿದರೆ ಶೃಂಗಬೇರಪುರವೆಂಬ ಹಳ್ಳಿಯು ಸಿಗುತ್ತದೆ. ಅದು ಗುಹನ ವಾಸ ಮಾಡುವ ಪ್ರದೇಶ. ಅವನು ನಮಗೆ ಅತ್ಯಂತ ಆತ್ಮೀಯನು. ಮುಂದೆ ಗಂಗಾ ಸರಿಯೂ ನದಿಗಳ ಸಂಗಮ ಪ್ರದೇಶದಲ್ಲಿ ಸರಿಯೂ ನದಿಯ ತೀರದಲ್ಲಿ ಕ್ರಮಿಸಿದರೆ ಅಯೋಧ್ಯ ಪಟ್ಟಣಕ್ಕಿಂತ ಮೊದಲು ನಮ್ಮ ಉಪನಗರವಾದ ನಂದಿಗ್ರಾಮವಿದೆ. ಅಲ್ಲಿ ನಮ್ಮ ತಮ್ಮನಾದ ಭರತನು ಇರಬೇಕು. ಭರತನನ್ನು ಕಂಡು ನಮ್ಮ ಯಾವತ್ತೂ ವೃತ್ತಾಂತಗಳನ್ನು ಅವನಲ್ಲಿ ವಿವರಿಸಬೇಕು. ಭರತನು ಉತ್ತಮನೇ ಹೌದು. ಆದರೂ 14 ವರ್ಷಗಳವರೆಗೆ ನಮ್ಮಿಂದ ದೂರವಾಗಿದ್ದವನು. ಈಗಿನ ಅವನ ಮನಸ್ಸು ಹೇಗಿದೆಯೋ ಸಂದೇಹ ಪಡುವುದಲ್ಲ. ಅವನ ಇಷ್ಟಕ್ಕೆ ಸರ್ವಥಾ ವಿರೋಧವನ್ನು ನಾನು ಮಾಡಲಾರೆ. ನಮ್ಮ ಕುರಿತಾದ ಎಲ್ಲ ವಿವರಗಳನ್ನು ನಿನ್ನಿಂದ ಕೇಳುವ ಭರತನ ಮುಖಭಾವದಿಂದಲೇ ನೀನು ಅವನ ಇಂಗಿತವನ್ನು ಅರಿಯಬಲ್ಲೆ. ಅವನಿಗೆ ಮುಂದೆಯೂ ರಾಜ್ಯಭಾರವನ್ನು ಮಾಡುವ ಅಭಿಲಾಷೆ ಇದ್ದರೆ ನಾವಾಗಿ ಅದನ್ನು ಅವನಿಗೆ ಒದಗಿಸಿಕೊಡಬೇಕು. ನಾವು ಅಯೋಧ್ಯೆಯನ್ನು ಸೇರದೆಯೇ ಇರಬಹುದು. ಅವನಿಗಾಗಿ ಮಾತ್ರ ನಾವು ಅಲ್ಲಿಗೆ ಹೋಗಬೇಕಾದುದು. ನಮ್ಮ ಬರವನ್ನೇ ತ್ರಿಕರಣಪೂರ್ವಕವಾಗಿ ನಿರೀಕ್ಷಿಸಿಕೊಂಡಿದ್ದರೆ ಮಾತ್ರ ನಿವೃತ್ತಿ ಇಲ್ಲ. ನಾವು ಇಲ್ಲಿ ಇಳಿದಿದ್ದೇವೆ, ಮುಂಜಾನೆ ಬರುತ್ತೇವೆಂದು ತಿಳಿಸು. ಅವನು ಇಲ್ಲಿಗೆ ಬರಲು ಹೊರಟಾನು. ಆದರೆ ನಡೆದು ಹಾಗೆ ಇಲ್ಲಿಗೆ ಅವನು ತಲುಪುವ ಮೊದಲೇ ನಾವು ಅತ್ತ ಹೊರಟು ಬಿಡುತ್ತೇವೆ. ಅಲ್ಲದೆ ಅವನು ಅಲ್ಲೇ ಇದ್ದಾಗ ನಾವು ಕಾಣಿಸಿಕೊಳ್ಳಬೇಕು. ಇದನ್ನು ಅವನಿಗೆ ಹೇಳಿ ಇತ್ತ ಬಾರದಂತೆಯೂ ಮಾಡಬೇಕು. ಒಂದು ವೇಳೆ ನಾವು ಮೊದಲು ತರ್ಕಿಸಿದ್ದರ ಛಾಯೆ ಏನಾದರೂ ನಿನಗೆ ಕಂಡು ಬಂದರೆ ನೀನು ತಕ್ಷಣವೇ ಇತ್ತ ಬರಬೇಕು. ಯುಕ್ತಾಯುಕ್ತತೆಗಳನ್ನು ನಿರ್ಣಯಿಸಿಕೊಂಡು ಸಂದರ್ಭ ಬಿದ್ದಂತೆ ವರ್ತಿಸು. ನೀನು ಇತ್ತ ಬಾರದಿದ್ದರೆ ನಾವು ಸೂರ್ಯೋದಯಕ್ಕೆ ಹೊರಟು ಅತ್ತ ಬರುತ್ತೇವೆ ಎಂದು ನುಡಿದು ಅತ್ಯಂತ ವೇಗವಾಗಿ ಹೋಗುವಂತೆ ಆಜ್ಞಾಪಿಸಿದನು. ವಿ ಎನ್ ಭಾಗವತ್ ಬರ್ಪಡ್ಲಿ.